ಕರ್ನಾಟಕ ಕನ್ನಡ ಅಂತ ಅಂತಿರಲ್ಲ, ಎಷ್ಟು ಜನಕ್ಕೆ ಈ ಸ್ಟೋರಿ ಗೊತ್ತು? ಬಾಸ್, ನಮ್ ಇಂಡಿಯಾದಲ್ಲಿ ಬೋಟ್ಗೆ ಚಾಲೆಂಜ್ ಮಾಡೋದು ಅಷ್ಟು ಈಸಿ ಅಲ್ಲ. ಬಟ್ ನಮ್ಮ ಹುಬ್ಳಿಯಿಂದ ಈ ಇಬ್ರು ಯಂಗ್ಸ್ಟರ್ಸ್ ಮಾಡ್ತಾರೆ, ನವಜೀತ್ ಅಂಡ್ ಜಗತ್. ಆರ್ಡಿನರಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಫ್ರಮ್ ಕರ್ನಾಟಕ. ಇವ್ರಿಬ್ರಿಗೂ ಮ್ಯೂಸಿಕ್ ಅಂತ ಅಂದ್ರೆ ತುಂಬಾ ಲವ್. ಸೊ ಅದಕ್ಕೆ ಅವ್ರು ಯಾವಾಗ್ಲೂ ಹೇಳ್ತಾರೆ, ಮ್ಯೂಸಿಕ್ ಅಂದ್ರೆ ಜಸ್ಟ್ ಕೇಳೋದಷ್ಟೇ ಅಲ್ಲ, ಅದನ್ನ ಫೀಲ್ ಮಾಡ್ಬೇಕು ಅಂತ. ಇದೇ ತಾಟಿಂದ ಅವರು ಒಂದು ಹೆಡ್ಫೋನ್ ಬ್ರ್ಯಾಂಡ್ ನ ಸ್ಟಾರ್ಟ್ ಮಾಡ್ತಾರೆ, ದಟ್ ಈಸ್ ಸೋನಿಕ್ ಲ್ಯಾಂಪ್. ಇದು ಜಸ್ಟ್ ಸೌಂಡ್ ಮಾತ್ರ ಅಲ್ಲ, ಒಂದು ವೈಬ್ರೇಷನ್ ಫೀಲಿಂಗ್ ಕೊಡುತ್ತೆ. ಅವರು 5 ವರ್ಷ ಪ್ರೋಟೋಟೈಪ್ ಮಾಡ್ತಾರೆ, ಟ್ರಯಲ್ಸ್ ಮಾಡ್ತಾರೆ, ಪದೇ ಪದೇ ಫೇಲ್ ಆಗ್ತಾರೆ. ಬಟ್ ಅವರು ಸ್ಟಾಪ್ ಮಾಡೋದೇ ಇಲ್ಲ. ಬಿಕಾಸ್ ಲಾಜಿಕ್ ಸಿಂಪಲ್, ಡ್ರೀಮ್ ಇದೆ ಅಂತ ಅಂದ್ರೆ ಎಫರ್ಟ್ಸ್ ಇರ್ಲೇಬೇಕು. ಫೈನಲಿ ಅವ್ರು ಪಿಚ್ ಮಾಡ್ತಾರೆ ಶಾರ್ಕ್ ಟ್ಯಾಂಕ್ ಇಂಡಿಯಾ ಸೀಸನ್ 4 ಅಲ್ಲಿ 50 lakhs ಫಾರ್ 1% ಈಕ್ವಿಟಿ. ದೊಡ್ಡ ಕನ್ಸು ಅಂಡ್ ಅಷ್ಟೇ ದೊಡ್ಡ ಕಾನ್ಫಿಡೆನ್ಸ್ ಜೊತೆಗೆ. ಆ ಮೂಮೆಂಟ್ ಅಲ್ಲಿ ಅಲ್ಲಿದ್ದವರೆಲ್ಲ ಶಾಕ್ ಆಗ್ತಾರೆ. ಯಾಕೆ ಗೊತ್ತಾ? ಬೋರ್ಡ್ ಫೌಂಡರ್ ಅಮನ್ ಗುಪ್ತಾ ಕೂಡ ಅಲ್ಲೇ ಕುಂತಿರ್ತಾರೆ. ಆದ್ರೂ ಇವರು ತಲೆನೇ ಕೆಡ್ಸ್ಕೊಳ್ತಾರೆ, ಕಾನ್ಫಿಡೆಂಟ್ ಆಗಿ ಹೇಳ್ತಾರೆ, ನಮ್ಮ ಹೆಡ್ಫೋನ್ಸ್ ಜಸ್ಟ್ ಮ್ಯೂಸಿಕ್ ಕೇಳಿಸೋದು ಅಷ್ಟೇ ಅಲ್ಲ, ಅದನ್ನ ಫೀಲ್ ಮಾಡಿಸುತ್ತೆ ಅಂತ. ಅಂಡ್ ದಟ್ ಬಿಲೀಫ್ ಗಾಟ್ ದೆಮ್ ಎ ಡೀಲ್. ಇಬ್ರು ಹುಬ್ಳಿ ಇಂಜಿನಿಯರ್ಸ್ ಕನ್ಸ್ ಕಟ್ಕೊಂತಾರೆ, ನಮ್ಮ ಇಂಡಿಯಾಗೆ ಒಂದು ಪ್ರೀಮಿಯಂ ಇನೋವೇಷನ್ ಕೊಡ್ಬೇಕು ಅಂತ ಅಂಡ್ ಕೊಡ್ತಾರೆ ಕೂಡ. ಬಟ್ ನೀವಿನ್ನು ನಿಮ್ಮ ಐಡಿಯಾ ಮೇಲೆ ಡೌಟ್ ಪಡ್ತಾ ಇದ್ರೆ ಇಲ್ಲಿಗೆ ನಿಲ್ಸಿ ಅಂಡ್ ಪರ್ಫೆಕ್ಟ್ ಟೈಮ್ಗೋಸ್ಕರ ವೇಟ್ ಮಾಡೋದನ್ನ ಬಿಟ್ಟು ಇವಾಗಲೇ ಸ್ಟಾರ್ಟ್ ಮಾಡಿ. ಅಂಡ್ ಈ ಸ್ಟೋರಿ ನಮ್ಮ ಕರ್ನಾಟಕದ ಎಲ್ಲೆಲ್ಗೂ ರೀಚ್ ಆಗ್ಬೇಕು, ಆ ತರ ಶೇರ್ ಮಾಡಿ. ಮತ್ತೆ ಸಿಗ್ತೀವಿ. ಸೊ ಯಾರೆಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿದ್ದೀರಾ, ನಿಮ್ಗೆಲ್ಲ ಒಂದು ಆಪರ್ಚುನಿಟಿ. ಅದೇನಂತ ಅಂದ್ರೆ V.9 ಇವೆಂಟ್ಸ್ ಅವರು ಇದೇ 10th ಅಕ್ಟೋಬರ್ ಅವರ ಅಡ್ಮಿಷನ್ಸ್ ನ ಕ್ಲೋಸ್ ಮಾಡ್ತಾ ಇದ್ದಾರೆ. ಇಲ್ಲಿ ನೀವು ಇವೆಂಟ್ ಮ್ಯಾನೇಜ್ಮೆಂಟ್ ನ ಫ್ರಮ್ ಸ್ಕ್ರಾಚ್ ಇಂದ ಕಲ್ತ್ಕೊಬಹುದು. ಸೊ ಇವಾಗಲೇ ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂಡ್ ಈ ಆಪರ್ಚುನಿಟಿನ ಯಾರು ಮಿಸ್ ಮಾಡ್ಕೊಬೇಡಿ ಅಂತ ಹೇಳ್ತೀನಿ.